ಪ್ರಚಾರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಈ ಬಾರಿ ಜೆಡಿಎಸ್ನ 3 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸೋಲ್ತಾರೆ. ದೇವೇಗೌಡರ ಪರಿವಾರ ಕುಮಾರಸ್ವಾಮಿ, ಪ್ರಜ್ವಲ್ ಮತ್ತು ಡಾಕ್ಟರ್ ಮಂಜುನಾಥ್ ಎಲ್ಲರೂ ಕೂಡ ಸೋಲ್ತಾರೆ. ಕುಮಾರಸ್ವಾಮಿ, ದೇವೇಗೌಡರು ಬಂದು ಕಣ್ಣೀರು ಹಾಕಬಹುದು, ಬಟ್ ನೀವು ಕರಗಬೇಡಿ, ಮರುಗಬೇಡಿ. 2006ರಲ್ಲಿ ನೀವೆಲ್ಲ ನನ್ನ ಕೈ ಹಿಡಿದ್ರಿ, ಹಾಗಾಗಿ ಇಲ್ಲಾಂದರೆ ನನ್ನ ರಾಜಕೀಯ ಜೀವನವೇ ನಿರ್ನಾಮ ಆಗ್ತಾ ಇತ್ತು ಅಂತ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಅಂತ ಅನ್ಸುತ್ತೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಜೊತೆಯಲ್ಲಿ ಅನೈತಿಕವಾದಂಥ ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ನನಗನ್ಸುತ್ತೆ, ನನಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ರ ಕುಟುಂಬದವರು ಈ ಸರಿ ಯಾರು ಗೆಲ್ಲಲ್ಲ. ಮಂಜುನಾಥ್ ಗೆಲ್ಲಲ್ಲ, ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಗೆಲ್ಲಲ್ಲ, ಆಮೇಲೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನೂ ಗೆಲ್ಲಲ್ಲ, ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರ ಅಳಿನ ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಜೆಪಿಯಿಂದ, JDS ಇಂದ ನಿಂತಿಲ್ಲ, ಬಿಜೆಪಿಯಿಂದ. ಅವ್ರ ಅಳಿಯ ಅವರು ಡಾಕ್ಟರ್ ಆಗಿದ್ದವರು, ಪಾಪ ಆ ಡಾಕ್ಟರ್ ಆಗಿದ್ದವ್ರನ್ನ ಕರ್ಕೊಂಡು ಹೋಗಿ ಬಿಜೆಪಿಗೆ ತಳ್ಳಿಬಿಟ್ಟವ್ರೆ. ಯಾಕಂತಂದ್ರೆ ಗ್ರಾಮೀಣ ಭಾರತೀಯ ಲೋಕಸಭಾ ಚುನಾವಣೆ ಇದೆಯಲ್ಲ, DK ಸುರೇಶ್ ಮೇಲೆ JDS ನಿಂದ ನಿಂತ್ಕೊಂಡ್ರೆ ಸೋತ್ ಬಿಡ್ತಾರೆ ಅಂತೇಳಿ ಈಗ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಅಲ್ಲೂ ಅವರು ಸೋಲ್ತಾರೆ, ಕೋಲಾರದಲ್ಲೂ ಸೋಲ್ತಾರೆ. ಎಲ್ಲಿ ಗೆಲ್ತಾರೆ ಹೇಳಿ ನೋಡ. ದಯಮಾಡಿ ಇವತ್ತು ಕುಮಾರಸ್ವಾಮಿ ಬರ್ಬೋದು, ದೇವೇಗೌಡರು ಬರ್ಬೋದು, ಕಣ್ಣೀರು ಹಾಕ್ಬೋದು. ದಯಮಾಡಿ ಅವ್ರ ಕಣ್ಣೀರಿಗೆ ನೀವು ಯಾರು ಕೂಡ ಮನ್ನಣೆ ಕೊಡಬೇಡಿ. ಸತ್ಯ ಹೇಳಲ್ಲ, ಸತ್ಯ ಹೇಳಲ್ಲ. ಇದು ಹೇಳಿದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ, ದೇವೇಗೌಡರಿಗೆ ಕೋಪ. ಕಣ್ಣೀರು ಹಾಕ್ಬಿಡ್ತಾರೆ. ಕಣ್ಣೀರು ಹಾಕ್ಬಿಟ್ರೆ ನೀವೆಲ್ಲ ಮರುಗ್ಬಿಡ್ತೀರಿ ಅಂತೇಳಿ ಕಣ್ಣೀರು ಹಾಕ್ಬಿಡೋದು. ಗೆಲ್ತೀರ, ಮಾಡ್ತಾರ. ಓಕೆ, ಹಳೆ ಮೈಸೂರು ಭಾಗದಲ್ಲಿ JDSನ ಪ್ರಾಬಲ್ಯ ಜೋರಾಗಿದೆ ಅಂತ ಸಂದರ್ಭದಲ್ಲಿ ಅವರು JDS ಅನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಎಲ್ಲ ಮೈಸೂರು, ಚಾಮರಾಜನಗರ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಹೋಗಿದ್ರು ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ JDS ಅನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ.